ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿರಾಗ್ ಚಿತ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾವು ಮನೆಯಲ್ಲೇ ಕೂದಲನ್ನ ಕಪ್ಪಾಗಿ ಮಂದವಾಗಿ ದಟ್ಟವಾಗಿ ಬೆಳೆಯೋ ಥರ ಮನೇಲಿ ಹೇಗೆ ಆರೈಕೆ ಮಾಡ್ಕೋಬೋದು ಅಂತ ಈ ರೆಮಿಡಿಯನ್ನು ಹೇಳಿಕೊಡ್ತಾ ಇದ್ದೀವಿ. ನೋಡೋಣ ಬನ್ನಿ ಫ್ರೆಂಡ್ಸ್, ಏನೇನು ಹಾಕ್ಬೋದು ಅಂತ. ಫ್ರೆಂಡ್ಸ್, ನಾನು ಕೊಕೊನಟ್ ಆಯಿಲನ್ನು ತಗೋತಾ ಇದ್ದೀನಿ 100 ಗ್ರಾಮ್ ಅಷ್ಟು. ಜೊತೆಗೆ 1 ಸ್ಪೂನ್ ಮೆಂತ್ಯ ಕಾಳನ್ನು ಸಣ್ಣ ಮಂದ ಉರಿಯಲ್ಲಿ ಹಾಕೋತಾ ಇದ್ದೀನಿ. ನಂತರ ನಾವು ಮನೆಯಲ್ಲಿ ಆಲೋವೆರಾ ಬೆಳೆಸಿರ್ತೀವಲ್ವ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಡ್ರೈ ಮಾಡ್ಕೋತಾ ಇದ್ದೀನಿ. ಒಂದು 10 ನಿಮಿಷ ಅಷ್ಟು ಚೆನ್ನಾಗಿ ಕುದಿಸಬೇಕು ಸಣ್ಣ ಉರಿಯಲ್ಲಿ. ಫ್ರೆಂಡ್ಸ್, ಈ ರೀತಿ ಡ್ರೈ ಮಾಡಿ ಒಂದು ಸಣ್ಣ ಬೌಲಲ್ಲಿ ಜಾಲರಿಯಲ್ಲಿ ಸೋಸ್ಕೋಬೇಕು ಫ್ರೆಂಡ್ಸ್. ಇದನ್ನು ಸ್ವಲ್ಪ ಅರ್ಧ ಗಂಟೆ ಟೈಮಷ್ಟು ತಣ್ಣಗಾಗಿ ಬಿಟ್ಟು ಆಮೇಲೆ ಕೂದಲಿಗೆ ಹಚ್ಕೋಬೇಕು. ಬುಡಕ್ಕೆ ಮಾತ್ರ ಹಚ್ಕೋಬೇಕು. ಬುಡಕ್ಕೆ ಹಚ್ಕೊಂಡಿದ ನಂತರ 1 ಅವರ್ ಬಿಟ್ಟು ಸ್ನಾನ ಮಾಡ್ಕೋಬೇಕು ಫ್ರೆಂಡ್. ಮಾಡಿದ ನಂತರ ಅದು ಒಂಥರ ಸಿಲ್ಕಿ ಥರ ಕೂದಲು ಬರುತ್ತೆ, ಚೆನ್ನಾಗಿರ್ತದೆ. ನಾವು ಇದೇ ವಾರಕ್ಕೆ 2 ಸಾರಿ ಈ ಥರ ಮಾಡ್ಕೋತಾ ಇದ್ದೀನಿ. ಅದರಿಂದ ನಮ್ಮ ಕೂದಲು ಯಾವಾಗಲೂ ಕಪ್ಪಾಗಿ ಇರ್ತದೆ ಫ್ರೆಂಡ್ಸ್. ಈ ರೀತಿ ಕೂದಲನಿಗೆ ಹಚ್ಚೋದ್ರಿಂದ ತಂಪಾಗಿ ತಲೆ ಕೂದಲು ಕಪ್ಪಾಗಿ ಬೆಳೀತದೆ ಫ್ರೆಂಡ್ಸ್. ನಾವು ಇದೇ ರೀತಿ ಯಾವಾಗಲೂ ಮಾಡ್ಕೋತೀವಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಆಗಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.